ಇದು ಸ್ಯಾನ ಉಪಕಾರ ಆಯ್ತು ಕಣಪ್ಪ. ಅವ ತಾಯಿ ಮಗನ ಮುಂದೆ ಕೈ ಮುಗಿದ್ರೆ ಅವನ ಆಶ್ ಕಮ್ಮಿ ಆಯ್ತದಂತೆ. ಅಯ್ಯೋ ಹಂಗನ್ಬೇಡ ಕಣಪ್ಪ, ನೀನು ಚೆಂದಾಗಿರ್ಬೇಕು, 100 ವರ್ಷ ಕಾಲ ಸುಖವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಏನ್ ಮಾತಾಡ್ತಿದಾರೆ ಇವರು? ಅವ್ವ ಶ್ರೀಗೆ ಆಶೀರ್ವಾದ ಮಾಡೋ ಹೋಗಿ ತಲೆ ಸವರ್ತಿದ್ದಾಳಲ್ಲ. ಅಯ್ಯಯ್ಯೋ, ಈ ಶ್ರೀ ಅಪ್ಪಿತಪ್ಪಿ ನಮ್ ಪ್ರೀತಿ ವಿಷಯನ ಹೇಳ್ಬಿಟ್ರ ಹೆಂಗೆ? ನಾನು ಯಾವತ್ತೂ ಖುಷಿಯಾಗಿರ್ತೀನವ. ನಂಗೆ ನೀವು ನಿಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿರ್ಬೇಕು, ಸರಿನಾ? ಕಣಪ್ಪ. ಆಮ್ಯಾಕವ ನಿಮ್ದು ಒಂದು ವಿಷಯ ಕೇಳಬೇಕಿತ್ತು. ಏನಪ್ಪ? ಸ್ನೇಹ ಅವರು ಹುಬ್ಳಿಗೆ ಹೋಯ್ತಾರಂತಲ್ಲ? ಹ್ಞೂ ಕಣಪ್ಪ, ಪರೀಕ್ಷೆ ಬರೆಯಕ್ಕೆ ಹೋಯ್ತಾವಳೆ. ಹುಬ್ಳಿನಾಗೆ ನನಗೂ ಹೊಸ ಕೆಲಸ ಐತೆ. ಸ್ನೇಹ ಅವ್ರ ಜೊತೆಗೆ ನಾನು ಹೋಗಿ ಬರೋಮ ಅಂತ ಅನ್ಕೋತೀವಿ. ನಿಮ್ಗೆ ಒಪ್ಪಿಗೆ ಇದೆ ಮಾತ್ರವ, ಇಲ್ಲಾಂದ್ರೆ ಇಲ್ಲ. ಅಯ್ಯೋ, ನೀನು ಅವಳ ಜೊತೆಗೆ ಹೋಯ್ತೀಯ ಅಂದರೆ ನಂಗೂ ಖುಷಿನೇಯ. ಒಬ್ಳೆ ಹೋಯ್ತಾವಳಲ್ಲ ಅಂತ ನಂಗೂ ದಿಗ್ಲಾಗಿತ್ತು ಕಣಪ್ಪ. ಅವಳು ಹುಸಿ ಆಟ ಮಾರಿ ಎಲ್ಲ ನಾನೇ ಮಾಡ್ತೀನಿ ಅಂತೋಳೆ. ನೀನು ಜೊತೆಗೆ ಹೋಗ್ಬಾ. ಸರಿಯವ. ಇದೇನು ಬಂಗಾರ, ಈಟ ತೊಂದರೆ ಎದ್ದೇ ಇದೆಯಲ್ಲ? ನಾನು ಬರೋ ಗಂಟೆ ಕಾಯ್ಕೊಂಡು ಊಟ ಮಾಡ್ತಾ ಕುಂತಿದ್ದೆ ಹಿಂಗೆ. ಅವ್ವ ಇರು, ನಾನೇ ಅನ್ನ ಹಾಕೋಬತ್ತೀನಿ. ಬಾರ್ಲ ಇಲ್ಲಿ, ನಾನು ನಿಂಗೋಸ್ಕರನೇ ಕಾಯ್ತೀವಿ. ಈಟೊತ್ತಾದ್ರೂ ನನ್ನ ಮಗ ಬರ್ನಿಲ್ವೇ ಅಂತ. ಎಲ್ಗೋಗಿದ್ದಿಲ್ಲ? ಹುಡುಗ ಜೊತೆಗೆ ಇದ್ದೇವಾ? ಬೆಳಗಿನ್ಲುವೆ? ಹ್ಞೂ, ಅವ್ರನ್ನ ಬಿಟ್ಟು ಇನ್ನೆಲ್ಗೋಗ್ಲಿ? ಸರಿ ಸರಿ. ಯಾಕವ? ಯಾಕೂ ಇಲ್ಲ ಮಗ, ಸುಮ್ಕೆ ಕೇಳ್ದೆ ಆಟೆಯ. ಸರಿವಾ, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಬತ್ತೀನಿ. ಆಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡಮ್ಮ. ಅಣ್ಣಯ್ಯ, ಬಾವ ಏನ ಫೋನ್ ಮಾಡಿದಿರವ? ಇದೇನಣ್ಣಯ್ಯ ದಿಢೀರಂತ ಬಂದು ಹೀಗೆ ಪ್ರಶ್ನೆ ಕೇಳ್ತಿದ್ಯಾ? ನಾನು ಅವ್ರ ಹತ್ರ ಕೊನೆದಾಗ ಯಾವಾಗ ಮಾತಾಡಿದ್ದು ನೆನಪಾಗ್ತಿಲ್ಲ ಅಣ್ಣಯ್ಯ. ಬಾವ ನನ್ನ ಮ್ಯಾಗ ಸಣ್ಣ ಕಾಬ್ದೆ ಬರ್ತೀನಿವ. ಗೊತ್ತು. ಗೊತ್ತಾ? ನಿಂಗೆ ಫೋನೇ ಮಾಡಿಲ್ಲ ಅಂದ? ಇದನ್ನ ಅವರೇ ಫೋನ್ ಮಾಡಿ ಹೇಳ್ಬೇಕಾ? ಸ್ನೇಹ ಅವ್ರಿಗೆ ವಿಷಯ ತಿಳಿಸಿರ್ತಾಳೆ. ಅವಳಿಗೆ ಸತ್ಯ ಹೇಳೋಕ್ಕೂ ಆಗದೆ ತಡಿಯೋಕ್ಕೂ ಆಗದೆ ಇವ್ರು ಬದ್ದಾಡಿರ್ತಾರೆ. ಆ ಕೋಪ ನಿನ್ ಮೇಲೆ ನನ್ನ ಮೇಲೆ ತಿರುಗಿರುತ್ತೆ. ನಿನ್ ಮೇಲೆನಾ? ಯಾಕೆ? ಯಾಕಂದ್ರೆ ನಾನು ಅವ್ರ ಹತ್ರ ಆಣೆ ಮಾಡಿಸ್ಕೊಂಡಿದ್ದೀನಿ ಅಣ್ಣಯ್ಯ. ಆಣೆನಾ? ಏನಂತ? ಯಾವುದೇ ಕಾರಣಕ್ಕೂ ನೀವ್ ಅಣ್ಣಯ್ಯ ಮತ್ತೆ ಸ್ನೇಹನ್ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ. ಅಷ್ಟೇ ಅಲ್ಲ, ನೀನ್ ಬಂಗಾರಮ್ಮನ್ ಮಗ ಅನ್ನೋ ಸತ್ಯನ ಸ್ನೇಹಂಗ್ ಹೇಳ್ಬಾರ್ದು ಅಂತಾನು ಮಾತು ತಗೊಂಡಿದ್ದೀನಿ. ಈಗ ನಾನು ಬಂದಿವ್ನಲ್ಲ ದೊರೆ, ಈಗ್ಲೂ ನೀನ್ ಎದ್ಯಾಕ್ ಸಂಕಟನ? ಈಗ ಹೊಸಿ ಉಸಿರಾಡ್ದಂಗೈತೆ ನಿಮ್ಮನ್ನ ನೋಡಿದ್ಮ್ಯಾಕೆ. ಹೇಯ್ ಇರಿ ಇರಿ, ನೀವು ನಮ್ಮ ಭಾಷೆ ಮಾತಾಡಿದ್ರು ತಾನೆ? ನಾನೀಗ ನಿಂದು ಯಾವತ್ತೆ, ನಾನು ಎಲ್ಲಾ ಭಾಷೆ ಮಾತಾಡ್ತೀನಿ. ಏನಾಯ್ತಲ್ಲ ಅಣ್ಣಂಗೆ? ಆದ್ರೆ ನಮ್ಮ ಪಿರುತಿ ಭಾಷೆ ಅರ್ಧಕ್ಕೆ ನಿಂತೋಗೈತಲ್ಲ ಮಿಸ್ಸು.
ನಿಮ್ಮನ್ನ ನೋಡಕ್ಕೆ ಆಯ್ತಿಲ್ಲ. ಅದಕ್ಕೆ ಬಂದೀವನಲ್ಲ ದೊರೆ. ಎಲ್ಲಿ ಇನ್ನೊಂದ್ಕಿತ ಕರೀರಿ. ದೊರೆ ನನ್ ದೊರೆ. ಸಾನೆ ಚಂದ ಕರೀತೀರ ಮಿಸ್. ಅಲ್ಲ ಕೆಂಪಿ. ನಾನು ನಿಮ್ದ ಯಾವಾಗ ಮಾತಾಡೋದು ಮಿಸ್? ಅಂದ್ರೆ ಹಿಂಗಲ್ಲ, ನೇರವಾಗಿ. ಒದ್ಕೊಳಕ್ ತೊಂದರೆ ಕೊಡಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ಹಿಂಗ್ ಒಂಟಿಯಾಗಿ ನಿಂತೀವಿ. ಹೇಗಿದ್ರು ಹುಬ್ಳಿಗ್ ಬರ್ತಿದ್ದೀರಲ್ಲ, ಚಿಂತೆ ಯಾಕೆ? ಆದ್ರೂ ಚಿಂತನೆ. ಹುಬ್ಳಿಗೆ ಹೋಗೋ ಸಮಯ ದಿನ ಬರ್ಲಪ್ಪ ದೇವ್ರೆ. ತಥಾಸ್ತು. ನಿಮಗೆ ನಾನು ನೆನಪಾಗ್ತೀನಾ ಅಥವಾ ನೀವು ಮನೇಲಿ ಆರಾಮಾಗಿದ್ದೀರಾ? ತಿಂಡಿ ತಿನ್ನುವಾಗ, ಬಟ್ಟೆ ಒಣಗಾಕುವಾಗ, ಒಬ್ಳೆ ಕುಂತಿರುವಾಗ ಯಾವಾಗಲೂ ನಿಂದೆ ಗೆತ್ತಿ. ಮತ್ತೆ ಯಾವತ್ತೂ ಹೇಳಲೇ ಇಲ್ಲ. ನೀ ಬಂದಾಗ ಹೇಳ್ತೀನಿ. ಬರೋವರೆಗೂ ತಡೆಯೋ ಹಾಗೆ ಏನಾದರೂ ಕೊಡ್ಬೋದಲ್ವಾ? ಏನಾನ ಅಂದ್ರೆ ಏನಾದರೂ ರೇ, ಒಂದ್ ಮುತ್ತು. ಅಯ್ಯೋ ಅಯ್ಯೋ, ಫೋನಲ್ಲಿ ಕೊಡಕ್ಕೂ ಹಿಂದೆ ಮುಂದೆ ನೋಡಿದ್ರೆ ಹೇಗೆ? ಇಲ್ಲ, ಇದು ಚಿತ್ರಕ್ಕೊಂದು ಫೋನು. ನೀವು ಅವರಿಂದ ದೂರನೇ ಇದ್ದೀರಾ ತಾನೆ? ಒಂದೇ ಒಂದು ಪ್ಲೀಸ್. ಇಲ್ಲ ನಾನು ಕೊಡಕ್ಕಿಲ್ಲ. ಅವನೇನು ಕೇಳ್ತಿದ್ದಾನೆ? ಇವಳೇನು ಕೊಡಕ್ಕಿಲ್ಲ ಅಂತಿದ್ದಾಳೆ. ನೀವು ಕೊಡಲ್ಲ ಅಂದ್ರೆ ನಾನು ಫೋನು ಇಡಲ್ಲ, ಕೆಲಸನೂ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀನಿ. ರೀ ಕೊಡಿ ಮತ್ತೆ. ಹಲೋ ಹಲೋ. ದೂರದಲ್ಲಿ ಇದ್ಕೊಂಡೆ ಹೆಂಡ್ತಿನ ಇಷ್ಟೆಲ್ಲ ಪಳಗಿಸ್ತಿದ್ದಾನಲ್ಲ ಇವನು. ನಾನು ಇಲ್ಲೇ ಇದ್ಕೊಂಡು ಏನೂ ಮಾಡೋಕ್ಕಾಗ್ತಿಲ್ಲ. ಮೊದಲು ಅವನ್ನ ಇವಳಿಗೆ ಫೋನ್ ಮಾಡೋದನ್ನ ತಡಿಬೇಕು. ಸ್ನೇಹ ಕಂಟಿನ್ಯೂ ಇಷ್ಟಪಡ್ತಿರೋದು ನಿಜಾನೇ, ಆದರೆ ಸ್ನೇಹನೇ ಪುಟ್ಟಕ್ಕನ ಮಗಳು ಅಂತ ಬಂಗಾರಮ್ಮಂಗೆ ಗೊತ್ತಿಲ್ಲ. ಕಂಟಿನೇ ಬಂಗಾರಮ್ಮನ ಮಗ ಅಂತ ಸ್ನೇಹಂಗೂ ಗೊತ್ತಿಲ್ಲ. ಏನಲ್ಲ ಹೇಳ್ತಿದ್ಯಾ ನೀನು? ಇದೆಂತ ಕಣ್ಣ ಮುಚ್ಚಾಲೆ ಅಂತೀನಿ. ಅಯ್ಯೋ ಶಿವನೇ, ಆ ಬಂಗಾರಮ್ಮ ಮಾತಾಡ್ಬಿಟ್ಟು ಹೋಗಿದ್ದಕ್ಕೆ ತಲೆ ಕೆಟ್ಟೋಗದೆ. ನೀನ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ನಾನು ಹುಚ್ಚಾಸ್ಪತ್ರೆ ಸೇರ್ಕೋಬೇಕಷ್ಟೇಯ. ನಾನು ಹೇಳ್ತಿರೋದು ನಿಜ ಅಮ್ಮ, ಇದರಿಂದನೇ ಇಷ್ಟೆಲ್ಲ ಕನ್ಫ್ಯೂಷನ್. ಅಲ್ಲ ಕಣ್ಲೆ ಚಂದ್ರು, ಅವನೇ ಬಂಗಾರಮ್ಮನ ಮಗ ಅಂತ ನೀ ಸ್ನೇಹನ್ ಹೇಳಕ್ಕಿಲ್ವೇ? ನೀವ್ ಯಾವುದೇ ಸಂದರ್ಭದಲ್ಲೂ ಅಣ್ಣ ಏನ್ ವಿಚಾರನ ಸ್ನೇಹಂಗ್ ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ಓ, ನೀನ್ ಯಾಕೆ ಅವ್ರು ಈಸಿದಾಗ ತಲೆ ಹಾಕೋದು ಅಂತ ಸುಮ್ಕೆ ಆಗ್ಬಿಟ್ಟಿಯಾ? ಈ ವಿಷಯದಲ್ಲಿ ಸ್ನೇಹ ಯಾರ ಮಾತನ್ನು ಕೇಳೋ ಕಾಣ್ತಿಲ್ಲ ಅಮ್ಮ. ಯಾಕೋ ಎಲ್ಲ ಕೈ ಮೀರಿ ಹೋಗ್ತಿದೆ ಅಂತ ಭಯ ಆಗ್ತಿದೆ. ಕೈ ಮೀರು ಹೋಯ್ತದ? ಎಲ್ಲ ಆಯ್ತದ? ಸ್ನೇಹನ ನೀನೇ ತಯಾರು ಮಾಡಿ ಕಳಿಸಿದೀಯಾ ಅಂತ ಅತ್ತೆ ಅನ್ಕೊಂಡಿದ್ದಾರೆ. ಅತ್ತೆನಾ? ಅತ್ತೆ ಅಂತೆ ಅತ್ತೆ, ಬಂಗಾರಮ್ಮ ಅಂತ ಕರೀಲ. ಈಗ ಅದೆಲ್ಲ ಮುಖ್ಯನಮ್ಮ. ಅಯ್ಯೋ ಮಿಸ್ಸೋ, ನಿಮ್ಮನ್ನ ಸಾನೆ ಮಿಸ್ ಯು ಮಾಡ್ಕೋತೀನಿ ಮಿಸ್ಸೋ. ಮಿಸ್ ಯು ಮಾಡ್ಕೋತಿದ್ದೀರಾ? ನಿಮ್ಗಂತೂ ನನ್ನ ಮ್ಯಾಗ ಫೀಲಿಂಗ್ ಇಲ್ಲ, ಆದ್ರೆ ನಂಗೈತೆ. ಹೌದೌದು, ಇಲ್ದೇನೆ ಈಗ ನಿಮ್ಗೆ ಕಾಲ್ ಮಾಡಿದ್ದೀನಿ ಅಲ್ವಾ? ಏನ್ ಪ್ರಯೋಜನ ಹೇಳಿ? ಅಲ್ಲಿಗೆ ಬಂದು ನಿಮ್ಮನ್ನ ನೋಡಕ್ ಆಗಿಲ್ವೇ? ಪಿರುತಿ ಒಪ್ಕೊಂಡ್ಮ್ಯಾಕು
ಇಂಥ ಪರಿಸ್ಥಿತಿ ಯಾವ ಪ್ರೇಮಿಗೂ ಬರ್ಕೊಡ್ದಪ್ಪ ದೇವ್ರೆ. ಎಕ್ಸಾಮ್ ಮುಗಿಯೋವರೆಗೂ ಅಷ್ಟೇ ಶ್ರೀ. ಅಲ್ಲಿ ಗಂಟ ಕಷ್ಟ. ಈಗ ನಂಗಿರೋ ಪಿರುತಿಗೆ ಸೀದಾ ನಿಮ್ ಮನೆಗೆ ನುಗ್ಗಿ? ಓ, ಅಷ್ಟೊಂದು ಧೈರ್ಯನಾ ನಿಮ್ಗೆ? ಪಿರುತಿ ಮಾಡೋ ಹುಡುಗಿ ನೋಡಕ್ಕೆ ಧೈರ್ಯ ಏನ್ ಬಂತು? ಪಿರುತಿ ಇದ್ರೆ ಸಾಲ್ವೇ? ನುಗ್ಗಿ ಏನ್ ಮಾಡ್ತೀರಾ? ಬೇಡ ಬಿಡಿ. ಇಲ್ಲ ಹೇಳಿ. ನುಗ್ಗಿ? ಅದು ಅವತ್ ನೀವು ಕೊಟ್ಟಿದ್ದನ್ನ ವಾಪಸ್ ಕೊಡ್ಬೇಕಿತ್ತು. ಏನದು? ಹಬ್ಬದ ದಿವಸ ರಾತ್ರಿ ಬಾವಿ ಕಟ್ಟೆ ಹತ್ರ ಕೊಟ್ರಲ್ಲ ಅದು. ಶ್ರೀ, ಏನು ವಾಪಸ್ ಬೇಡವಾ ನಿಂಗೆ? ನೀವು ಬಂದ್ ಕೊಡಕ್ ಆಗೋದಿಲ್ಲ ಬಿಡಿ. ಏನು ಇದೇನ್ ಸವಾಲಾ? ಹಾಗೆ ಅನ್ಕೊಳ್ಳಿ. ಇಷ್ಟೊತ್ತಲ್ಲಿ ನಿಮ್ಗೆ ಸಾಧ್ಯನೇ ಇಲ್ಲ. ಬೇಡ ಮೆಸೋ, ನೀವ್ ಹಿಂಗೆಲ್ಲ ಹೇಳಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಹೌದಾ? ಸರಿ, ಹಾಗಾದ್ರೆ ಚಾಲೆಂಜ್ ಅನ್ಕೊಳ್ಳಿ. ನೋಡೋಣ. ಬಾಯ್. ಅಲ್ಲ, ಕೊಕ್ಕೋ ಹೇಳವೆ ನಿಮ್ಮ ಅಕ್ಕ ಎಲ್ಲಿ? ಮೊದ್ಲು ಸುಮಾ ಅಂತ ಕರೀರಿ. ಸುಮವ್ವ ಹೇಳು. ತಗೊಳಪ್ಪ, ಇದನ್ನ ಕೈಗೆ ಹಚ್ಕ. ಒತ್ತಾರೆ ಎದ್ದು ಬಿಸಿ ಬಿಸಿಯಾಗಿ ನೀರು ಹಾಕೊಂಡು ಸ್ನಾನ ಮಾಡು, ಎಲ್ಲ ಸರಿ ಹೋಯ್ತದೆ. ಸರಿ ಒಬ್ಬನೇ ಬಂದ? ಓವಾ. ಅಯ್ಯೋ, ತಡ ಆಗ್ಬಿಟ್ಟೈತಲ್ಲಪ್ಪ. ಹುಷಾರಾಗಿ ಹೋಗು. ಸರಿವಾ, ಹೋಗ್ಬತ್ತೀನಿ. ಶ್ರೀ, ನಿಂತ್ಕೊಳ್ಳಿ. ಏನೋ ಫೋನಲ್ಲಿ ದಿಲ್ದಾರಾಗ್ ಸವಾಲ್ ಹಾಕಿದ್ರಿ. ನಾನಲ್ಲ, ಮೆಸ್ಸು. ಆದ್ರೆ ಈಗ ಸೋತ್ರಲ್ಲ. ಸೋಲ್ನಿಲ್ಲ, ಗೆಲ್ಲಕ್ ಪ್ರಯತ್ನ ಪಡ್ತೀವಿ. ನಾನು ಇದ್ರಲ್ಲಿ ತಲೆ ಹಾಕ್ಬಾರ್ದು. ಆದ್ರೆ ಪಾಪ ಇಷ್ಟೊತ್ನಲ್ಲಿ ಬಂದಿದ್ದೀರಲ್ಲ, ನಿಮ್ ಶ್ರಮನ್ ಮೆಚ್ಚಿದೆ. ನಿಮ್ಮ ಅಕ್ಕ ಎಲ್ಲಿ? ಅವಳು ಹಿತ್ಲಲ್ಲಿ ಬಾವಿ ಹತ್ರ ಇದ್ದಾಳೆ. ಆದ್ರೆ ನಾನ್ ಹೇಳ್ದೆ ಅಂತ ಹೇಳ್ಬೇಡಿ. ನಿನ್ ಕಣೆ, ನಿಂಗೂ ಒಳ್ಳೆ ಹುಡುಗ ಸಿಕ್ಲೇವ? ಅವಳ ಫೋನ್ ನಂಬರ್ ತಗೊಂಡು ಅವಳು ಕ್ವಾಟ್ಲೆ ಕೊಡ್ಬೇಕು ಅಂತಿದ್ಯಾ? ನಿನಗೆ ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಏ ಬಾಬು, ನೀನು ಒಳ್ಳೆ ಡ್ಯಾಡಿ ಡ್ಯಾಡಿ ಟೆನ್ಷನ್ ಆಗ್ಬೇಡ ವಸಿ, ಪೂರ್ತಿ ಕೇಳು ಡ್ಯಾಡಿ. ಈ ಕಾಳಿ ಮಾವ ಈಗ ಮಾಡ್ತಿದೆ ಅಂತ ಗೊತ್ತಿದ್ದೇನಯ್ಯ. ನಾನೇನ್ ಮಾಡಿವ್ನಿ ಗೊತ್ತಾ? ನನ್ನ ಫ್ರೆಂಡ್ ಅವ್ರ ಅಪ್ಪನ ನಂಬರ್ನ ಸಹನಕ ಅಂತ ಸೇವ್ ಮಾಡಿದ್ದೆ. ಸೂಪರ್ ಕಲ, ಸೂಪರ್. ಹೌದು, ಇಂಥ ಬುದ್ಧಿ ನಿಂಗೆ ಎಲ್ಲಿಂದ ಬಂತು? ನನಗೂ ಅದೇ ಡೌಟು. ನೀನ್ ಪ್ರಾಡಕ್ಟ್ ಅಂತ ಬರೀ ಹೇಳ್ತೀಯ. ಹಂಗಂದ್ರೆ ರಾಜೇ, ಮುದ್ದು ಮುದ್ದು ಅಂದ್ರೆ ಮೂಗ್ ಕಚ್ಚಕ್ ಬಂತಂತೆ. ಯಾವಾಗ ಯಾವಾಗ ತಟ್ಟಬೇಕಾಗಿತ್ತು ಅವಾಗ ತಟ್ಟಬೇಕಾಗಿತ್ತು ಅವನ್ಗೆ. ನೀನು ಮುದ್ದು ಮಾಡ್ಕೊಂಡು ಬಂದೆ, ಈಗ ಮಿಚ್ಮೀರೋಗ್ಬಿಟ್ಟವನೆ. ಈಗೇನು ಇವ್ ನಂಬರ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಸಾಂತ ಮಾತಾಡಕ್ ಹಾಕಿಲ್ಲ ಅನ್ಕೊಂಡ್ರಾ? ಹೆಂಗಾರು ಸರಿಯಾ ಮಾತಾಡ್ತೀನಿ. ರಾಜೇ, ನಿನ್ನ ಮಗನ್ನ ಸಂದಾಗ ನೋಡ್ಕೋ. ಅವನೇ ಮನೆ ಗಂಡು ದಿಕ್ಕು. ಏನ? ಇವನನ್ನು ಕೊಂದು ನಾನು ಜೈಲ್ಗೆ ಹೋಗ್ತೀನಿ. ಏನ್ ವಿಷಯ ಅಂತ ನಿಮ್ಗೂ ಗೊತ್ತು ಚಂದ್ರು? ಇಲ್ಲ, ಗೊತ್ತಿಲ್ಲ. ಅದೇನು ಹೇಳು, ನಂಗೆ ಸ್ವಲ್ಪ ಕೆಲಸ ಇದೆ.
ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಚಂದ್ರು? ಅಲ್ಲ ಬಾವ, ನನ್ನ ಮ್ಯಾಗ ಕಾಪ್ ಆಯ್ತದ ನನಗೆ ಗೊತ್ತು. ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದು. ಕಂಟಿ, ನೀನೇನು ಮಾಡ್ತಿದ್ದೀಯ ಅಂತ ಅರ್ಥ ಆಗ್ತಿದ್ಯಾ ನಿನಗೆ? ಚಂದ್ರು, ಅಣ್ಣ ಏನ್ ಪ್ರೀತಿನ ಸ್ನೇಹ ಒಪ್ಕೊಂಡಿದ್ದಾಳೆ. ಅದೇ ಪ್ರಾಬ್ಲಮ್ ಆಗಿರೋದು. ಒಪ್ಕೊಳ್ಳೋಣ ಅನ್ಕೊಂಡಿದ್ದೆ, ಒಪ್ಕೊಂಡ್ಬಿಟ್ಟಿದ್ದಾಳೆ. ಇದೇನು ಬಾವ, ನೀವೇ ನನ್ನ ಪ್ರೀತಿಗೆ ದುಶ್ಮನ ಹಂಗೆ ಕಾಣ್ತಿದ್ದೀರಾ? ಕಂಟಿ, ಬೇರೆ ಯಾವ ವಿಷಯದಲ್ಲಾಗಿದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತಿದ್ದೆ, ಮಾಡಿದ್ದೀನಿ ಕೂಡ. ಆದರೆ ಈ ವಿಷಯದಲ್ಲಿ ಮಾತ್ರ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ? ಅಣ್ಣಯ್ಯ ಸ್ನೇಹನ ಹತ್ರ ನಿಜ ಹೇಳಿಲ್ಲ ಅಂತನಾ? ಆದಷ್ಟು ಬೇಗ ಹೇಳ್ತಾನೆ. ಅದನ್ನ ಅವರಿಬ್ಬರೇ ನಿರ್ಧಾರ ಮಾಡ್ಕೋತಾರೆ ಬಿಡಿ ಚಂದ್ರು. ಸ್ನೇಹ ಈ ಥರ ಬಿಹೇವ್ ಮಾಡೋದನ್ನ ನಾನು ನೋಡೇ ಇಲ್ಲ. ಇವನು ಸ್ನೇಹನ ಅಷ್ಟು ಮೋಡಿ ಮಾಡಿಬಿಟ್ಟಿದ್ದಾನೆ. ಪಾಪ, ನಿಜ ಗೊತ್ತಾದ್ರೆ ತುಂಬಾನೇ ನೊಂದ್ಕೋತಾಳೆ. ಆಗ ಯಾರು ಸಮಾಧಾನ ಮಾಡೋದು ಹೇಳಕಂಟಿ? ಚಂದ್ರು, ನಾನು ನೀವು ಪ್ರೀತಿ ಮಾಡುವಾಗ ಯಾರಾದ್ರೂ ಬಂದು ಹೀಗೆ ಹೇಳಿದ್ರೆ ನಾನೇನ್ ಮಾಡ್ತಿದ್ದೆ ಹೇಳಿ? ನಿಮ್ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ತಿದ್ನಾ? ಇಲ್ಲ ತಾನೆ, ನಿಮ್ ಜೊತೆ ಮಾತಾಡ್ತಿದ್ದೆ. ನಮ್ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋತಿದ್ವಿ. ಈಗ್ಲೂ ಹಾಗೆ. ಪ್ರೀತಿಗೆ ಇವನ್ ಯಾರು, ಯಾವ ಮನೆತನ ಅದೆಲ್ಲ ಬೇಕಾಗಿಲ್ಲ. ಅದನ್ನೆಲ್ಲ ನೋಡಿ ಪ್ರೀತಿ ಮಾಡಕ್ಕಾಗತ್ತಾ? ಸ್ನೇಹಂಗೆ ಅಣ್ಣಯ್ಯನ ಮೇಲೆ ಪ್ರೀತಿ ಆಗಿದೆ. ಅವ್ರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಆದ್ರೆ ಆ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಬಸ್ಸು. ಇವನು ಯಾರಂತ ಗೊತ್ತಾದ ತಕ್ಷಣ ಇದೇ ಪ್ರೀತಿ ದ್ವೇಷ ಆಗುತ್ತೆ. ಅದಕ್ಕೆ ತಯಾರಾಗಿರೋ ಕಂಟಿ. ಅದ್ ನಂಗೂ ಗೊತ್ತು ಅಣ್ಣಯ್ಯ. ಏನ್ ಗೊತ್ತು? ನನ್ಗಂತೂ ಈ ವಿಷಯದಲ್ಲಿ ಚೂರು ನಂಬಿಕೆ ಇಲ್ಲ. ಹೊಸದಾಗಿ ನಾನು ಹೇಳ್ಬೇಕಾಗಿರೋದೇನಿಲ್ಲ. ನೀವು ಹೇಳೋದು ಮುಗ್ದಿದ್ರೆ ನಾನು ಹೊರಡ್ತೀನಿ. ಚಂದ್ರು, ನಾವಿಷ್ಟು ಹೇಳಿನೂ ಬಾವ, ನಾನು ನಿಮ್ಗೆ ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಾನು ಸ್ನೇಹಿಂಗ್ ಮೋಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗ್ದಾಕಿ ಅಂತ. ನೀವು ಅನ್ಕೊಂಡಂಗೆ ನಾನು ಟೈಮ್ ಪಾಸ್ಗೆ ಸ್ನೇಹಿತರ ಸುತ್ತಲ್ಲ ಬಾವ. ನಾನು ದಿಟ್ಟವಾಗ್ಲೂ ಅವಳು ಪ್ರೀತಿ ಮಾಡ್ತೀವಿ. ನೀನು 1000 ಹೇಳ್ಬೋದು ಕಂಟೆ, ಆದರೆ ನೀನು ನಿನ್ನ ಹೆಸರು, ನಿನ್ನ ಮನೆತನ ಎಲ್ಲ ಮುಚ್ಚಿಟ್ಟು ಸ್ನೇಹನ ಜೊತೆ ಆಟ ಆಡ್ತಿದ್ಯಾ? ಖಂಡಿತ ಸ್ನೇಹ ನೀನು ಒಪ್ಪಲ್ಲ ಕಂಟೆ. ಮುಂದೆ ಆಗೋ ದೊಡ್ಡ ಅನಾಹುತನ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಚಂದ್ರು. ನೀವು ಮನ್ಸು ಮಾಡಿದ್ರೆ ಆ ಅನಾಹುತನ ತಡಿಬೋದು. ಅಣ್ಣ ಹಿಂಗೆ ಸಹಾಯ ಮಾಡ್ಬೋದು. ನಾವಿಬ್ರು ನಿಂತು ಯಾಕೆ ಸ್ನೇಹಂಗೆ ಅರ್ಥ ಮಾಡಿಸ್ಬಾರ್ದು? ಯಾರು ಹೇಳಿದ್ರು ಅವಳು ಒಪ್ಪಲ್ಲ ಹೊಸು? ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಸ್ನೇಹಂಗೆ ಅಣ್ಣಯ್ಯನ ಮೇಲೆ ಪ್ರೀತಿನೇ ಆಗಲ್ಲ ಅಂತ ಹೇಳಿದ್ರಿ. ಈಗ ಅವಳು ಅಣ್ಣಯ್ಯನ ಪ್ರೀತಿನ ಒಪ್ಕೊಂಡಿಲ್ವಾ? ಇದನ್ನು ಹಾಗೆ ಒಪ್ಕೊಂತಾಳೆ. ಆದ್ರೆ ಅದಕ್ಕೆ ಸಮಯ ಮೀರೈತು ಹೊಸು. ಏನು ಸಮಯ ಮೀರೋಯ್ತಾ? ಏನ್ ಹೇಳ್ತಾ ಇದ್ದೀರಾ ಚಂದ್ರು? ಸ್ನೇಹನ ಹತ್ರ ಇನ್ನ ನಾನು ಮಾತಾಡೋದಕ್ಕಾಗಲ್ಲ. ಯಾಕೆ? ಈಗಾಗಲೇ ನಮ್ಮಮ್ಮ ಸ್ನೇಹನ ಹತ್ರ ಎಲ್ಲ ನಿಜ ಹೇಳ್ತಾರೆ. ಗಟ್ಟಿ ಯಾರನ್ನೋ ಸತ್ಯನ ಹೇಳೋದಕ್ಕೆ ಅಮ್ಮ ಸ್ನೇಹನ ಮೀಟ್ ಮಾಡಕ್ ಹೋಗಿದ್ದಾರೆ. ಇನ್ಮೇಲೆ ನನ್ನ ಕೈಯಲ್ಲಿ ಏನಿಲ್ಲ ಹೊಸು. ಐ ಆಮ್ ಸಾರಿ.
ಏ ಬಂಗಾರಮ್ಮ, ಬಾ ಆಚೆಗೆ. ಬಟ್ಟಿ ಬಂಗಾರಮ್ಮ, ನಂಜಮ್ಮ ಬಂದವಳೆ. ನಾನು ಬರೋದ್ರಾಗೆ ನಂಜವ್ವ ಹೊಂಟೋಗವಳೆ. ಹ್ಞೂ ಅವ್ವ, ಏನೋ ಕೆಲಸ ಇತ್ತು ಅಂತ ಹೊರಟೋದ್ರು. ಏನು ವಿಷಯ ಮಾತಾಡಕ್ ಬಂದ್ಲು? ಅದು ನಿಂತಾವ? ನನ್ನ ಹತ್ರ ಅಂತ ಏನಲ್ಲ ಅವ್ವ, ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಹೋಗಕ್ ಬಂದಿದ್ರು ಅಷ್ಟೇ. ನೇಹ, ನನ್ನ ತವಿಯೋನು ಮುಚ್ಚಿಡ್ಬೇಡ, ದಿಟ ಹೇಳು. ಚಂದ್ರು ಮತ್ತೆ ಬಂಗಾರಮ್ಮನ ಮಗಳ ವಿಷಯ ಮಾತಾಡದ್ಲಾ? ಮತ್ತೆ ಪೊಲೀಸು ಕೋರ್ಟು ಅಂತೇನ ಏನಾರ ಮಾಡಕ್ ಹೊಲ್ಟವಳ? ಅಯ್ಯೋ ಇಲ್ಲ ಅವ್ವ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತಿನ್ನೇನು ಮಾತಾಡಕ್ ಬಂದ್ಲು? ದಿಟ ಹೇಳು. ಸರಿ, ಹೇಳ್ತೀನಿ, ಆದರೆ ಈಗಲ್ಲ. ಇನ್ಯಾವಾಗ? ನಾನು ಹುಬ್ಳಿಗೆ ಹೋಗಿ ಟೆಸ್ಟ್ ಬರೋದು ಬಂದಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಆಯ್ತಾ? ಇದ್ರ ಬಗ್ಗೆ ಅಂದ್ರೆ? ನನ್ನ ಮದುವೆ ಬಗ್ಗೆ ಅಂತ ಅನ್ಕೋ. ಮದುವೆನಾ? ಮದುವೆ? ಅಯ್ಯ, ಯೋನ್ ಹೇಳ್ತಿದ್ಯೇ? ಅವ ಬಾರಪ್ಪ ಬಾ. ಶ್ರೀ, ಅಲ್ವೇ? ಅವ್ವ, ನಾವಿದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಪುಟ್ಟಕ್ಕ, ಹೊಸಿ ಬರ್ತೀಯಾ? ಬಂದೆ ಬಂದೆ ಬಂದೆ. ಅಯ್ಯೇ, ಇದೇನೆ ಹಿಂಗ ಸಿಲೆನಿಂದ ನಿಂತು ಬಿಟ್ಟಿದ್ಯಾ? ಗೊತ್ತಿರ್ಲಿಲ್ಲ ಅಲ್ಲ ನೀನ್ ಮನೆ ಗಂಟ ಬಂದು ನಿನ್ನ ಹಿಂಗ್ ಎದುರು ಹಾಕತ್ತೀನಿ ಅಂತ. ಅದೇ ಅದೇ ಈ ನಂಜಮ್ಮನ್ ಸ್ಪೆಷಾಲಿಟಿ. ಏನ್ ನಿನಗ್ ದಿಗಲ್ ಬಿತ್ಕೊಂಡ್ ಬದುಕ್ತಿದೀವಿ ಅನ್ಕಂಡ್ಯಾ? ಅದು ನೀವ್ 3 ಜನ ಅಟ್ಟೆಯ, ನಿನ್ಗೆ ಆಚೆ ಕಡೆ ಮರುವಾದಿನೇ ಇಲ್ಲ, ತಿಳ್ಕ. ಇದನ್ನೆಲ್ಲ ನೀನ್ ತಾವು 7 ಜನ ಮಾಡಿ ತೋರ್ಸ್ಬೋದಾಗಿತ್ತು, ಆದ್ರೆ ಮಜಾ ಬರಕ್ಕಿಲ್ಲ. ನನ್ನ ಮನೆಗೆ ಬಂದು ನನಗೆ ಎಚ್ಚರಿಕೆ ಕೊಟ್ಟು ಹೋದಿಯಲ್ಲ, ಅದಕ್ಕೆ ನೀನು ಮುಂದೆ ನಿಂತ್ಕೊಂಡು ನೀನು ಮುಂದೆ ಸವಾಲು ಹಾಕಿ ಕಾರ್ಯ ಸಾಧಿಸ್ಬೇಕು ಅಂತಾನೆ ನಾನು ಇಲ್ಲಿ ಗಂಟ ಬಂದಿದ್ದು. ನೀನು ಮುಂದೆ ನನ್ನ ಆಟ ನೋಡ್. ಬರಲ್ಲ? ಈಟ್ ದಿನ ನಿನ್ನ ಮಾಡಿದ್ರೆ ಅಕ್ಕಯ್ಯ ಕ್ವಾಪ ಮೈ ಉರ್ದಂಗಾಗತ್ತೆ.
ಆದ್ರೆ ಇವತ್ ನನ್ ಮುಂದೆ ನಿಂತ್ಕೊಂಡು ಸವಾಲ್ ಹಾಕಿದ್ಯಲ್ಲ, ನನ್ ಶತ್ರು ಆಗಕ್ಕೆ ನಿಂಗೂ ಒಂದು ಅವಕಾಶ ಕೊಟ್ಟು ನೋಡುಮ ಅನ್ಸ್ತೈತೆ. ನಮಗ್ ಸರಿ ಸಮಾನವಾದ ಶತ್ರುಗಳು ಇಲ್ಲ ಅಂದ್ರೆ ನಾವ್ ಯುದ್ಧನೇ ಮಾಡ್ಬಾರ್ದಂತೆ. ಆದ್ರೆ ನೀನೇ ಹಿಂಗ ಮ್ಯಾಲ್ ಬಿದ್ದು ಬರ್ಬೇಕಾದ್ರೆ ನಾನ್ ಯಾಕೆ ಸುಮ್ಕೆ ಬಿಡ್ಲಿ? ಅಯ್ಯಯ್ಯ, ಅದ್ಯಾಕ ಹಂಗ್ ಸಿಲೆ ಹಂಗ್ ನಿಂತ್ಕೊಂಡ್ಬಿಟ್ಟೆ? ಈಟೊತ್ತು ಬಡಬಡ ಅಂತ ಬಡ್ಕತಾ ಇತ್ತಲ್ಲ ನಾಲ್ಗೆ, ಯಾಕೆ ಮುಂದೆ ಬತ್ತಿಲ್ವೇ? ಯಾವ ನನ್ನ ಎದುರುಗಡೆ ನಿಂತ್ಕೊಂಡು ಸವಾಲ್ ಹಾಕಿದ್ರೆ ಗೆಲ್ಲದೆ ಈ ಬಂಗಾರಮ್ಮನ್ ಪೆಸಾಲಿ. ಯೋನಂದೆ ನನ್ ಮಗನ್ನಷ್ಟೇ ಅಲ್ಲ, ಈ ಇಡೀ ಮನೆನ ಉಡಾಯಿಸ್ಬಿಡ್ತೀನಿ ಅಂದ್ಯಾ? ಸರಿಯಾಗಿ ಕೇಳಿಸ್ಕೊಳೆ ನಂಜಮ್ಮ, ನಿನ್ ಕೊನೆಗಾಲ ಶುರುವಾಗೋಯ್ತು. ಬರೀ ನಿಂದಷ್ಟೇ ಅಲ್ಲ, ನಿನ್ ಮಗಂದು ನಿನ್ ಮಗಳದು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಲ್ಲ ಹುಡುಗಿ, ಅದೇ ನನ್ ಮಗನಿಂದ ಬಿದ್ದವಳಲ್ಲ. ಹಲೋ ಸಹನಾ, ಫೋನ್ ಕಟ್ಟಾಗೋಯ್ತು ಕಣವಿ. ನಿನ್ ಜೊತೆಗೆ ಯಾರನ್ನ ಇದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಇಲ್ಲ ಅಂದ್ರೆ ನೀನು ಒಂದೇ ಒಂದು ಮಿಸ್ ಕಾಲ್ ಕೊಡವಿ, ನಾನೇ ಫೋನ್ ಮಾಡ್ತೀನಿ, ಸರಿನಾ? ಹಾ, ಬಾಯ್. ಏನ್ ಸಹನ ಇದೆಲ್ಲ? ನೀನ್ ಆಟ ಎಷ್ಟ್ ದಿನದಿಂದ ನಡೀತಾ ಇದೆ? ಅದೇಮ್ಮ, ನನಗೇನು ಗೊತ್ತಿಲ್ಲ. ಅವನ್ಗೆ ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ನೆ ನಾಟಕ ಮಾಡ್ಬೇಡ ಸಹನ. ಆ ಕಾಳಿ ನಿನಗ್ ಫೋನ್ ಮಾಡಿ ಮಾತಾಡೋ ವಿಷಯ ಮುರಳಿಗ್ ಗೊತ್ತೋ ಅಥವಾ ನೀನೇ? ಏನು ಹೋಗುಮ ಲೈ ಲೈ ಅಬ್ಬಂಗಳ್ಬೇಕಿರಲ್ಲ. ಅವ ಅವ ಯೋನ್ ಮಗ? ಅವ ಹೋಗ್ಬತ್ತೀವವ. ಸರಿ ಮಗ. ಏ ಮುಗ್ಸಿ, ನೀನು ಜೊತೆಯಾಗಿ ಹೋಯ್ತಿದ್ಯಲ್ಲ? ಹ್ಞೂ ಅವ, ನಾಗಂಗೆ ಹೆಣ್ಣು ನೋಡ್ತವ್ರೆ, ಎಲ್ರೂ ಬರಕ್ಕೆ ಹೇಳೋಣ. ಹೌದು ಅವ್ವ. ಅವ ನಂಜವ ಬಂದಿಲ್ಲಂತೆ, ಹೌದಾ? ಒಳ್ಳೆ ಕಾರ್ಯಕ್ಕೆ ಹೋಯ್ತಿದ್ದೀರಾ, ಈಗ ಅವಳಿಸಿಯ ಯಾಕೆ? ನೀನು ಹುಷಾರಾಗಿ ಹೋಗ್ಬಿಟ್ ಬಾ, ಗೆಪ್ತಿ ಮಾಡಿಕ್ಕ. ಒಬ್ನೇ ಅಲ್ಲಿ ಇಲ್ಲಿ ಓಡಾಡ್ಬೇಡ. ಏನ್ ತೊಂದರೆ ಇಲ್ಲ ಅಲ್ಲನವ? ಎಂತದ್ದು ಇಲ್ಲ ಮಗ, ನೀವು ಹೋಗ್ಬಿಟ್ ಬಾ, ಗೆಪ್ತಿ ಮಾಡಿಕ್ಕ. ಒಬ್ನೇ ಅಲ್ಲಿ ಇಲ್ಲಿ ಓಡಾಡ್ಬೇಡ. ಲೈ ನೋಡ್ಕೊಳ್ಳ ಇವನ್ನ. ಸರಿ ಅವ. ಸರಿ ಅವ, ಹೋಗ್ಬತ್ತೀವಿ. ಸನಾ, ಅವ್ವ ಹೆಂಗಿದೀವ? ಅದು ಸ್ನೇಹ ಹುಬ್ಳಿ ಹೊಂಟವಳೆ, ನಿಂಗೆ ಹೇಳ್ಬಿಟ್ಟು ಹೋಗುಮ ಅಂತ ಫೋನ್ ಮಾಡವಳೆ. ಹುಬ್ಳಿಗ? ಯಾಕವಿ ಸ್ನೇಹ? ಮಾಕ್ ಟೆಸ್ಟ್ಗಕ್ಕ. ಮೇನ್ ಎಕ್ಸಾಮ್ ಬರೆಯಕ್ಕಿಂತ ಮುಂಚೆ ಈ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಅದಕ್ಕೆ. ಓ ಹೌದಾ? ಸರಿ ಕಣ್ಣವಿ, ಸಂದಾಗ್ ಬರೀ. ಅಕ್ಕ, ನೀನ್ ನಿಜವಾಗ್ಲೂ ಮಲ್ಕೊಂಡೇ ಇದ್ಯಾ? ಅಯ್ಯೋ, ಇವಳಿಗೆ ಎಲ್ಲಾದ್ರಲ್ಲೂ ಯಾವಾಗ್ಲೂ ಬರೀ ಡೌಟೆ. ಅವ್ವ, ನೀನ್ ಹೆಂಗಿದ್ಯಾವ? ಆರೋಗ್ಯ ಎಲ್ಲ ಸಂದಾಕೈತಲ್ವಾ? ಹ್ಞೂ ಕಣವಿ, ಸಂದಾಕಿವ್ನಿ. ಇಲ್ಲೋಡು, ನಾನು ಹುಷಾರಾಗಿರವ, ಒತ್ತೊತ್ತು ಊಟ ಮಾಡವೆ. ಸರಿ ಕಣವ. ಅಕ್ಕ, ನನ್ ಟ್ರೈನಿಗೆ ಟೈಮ್ ಆಯ್ತು, ನಾನೀಗ ಹೊರಡ್ತೀನಿ. ನಾನು ನಾಳೆ ವಾಪಸ್ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣವಿ.
ಅವ್ವ ಶ್ರೀ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಬರ್ತೀನಿ. ಏನಿಲ್ಲಮ್ಮ. ಅಮ್ಮ, ಸ್ನೇಹನ ಮೀಟ್ ಮಾಡಕ್ ಹೋಗಿದ್ದಲ್ಲ, ಏನಾಯ್ತು? ಮಾತಾಡ್ದ? ಹ್ಞೂ ಕಣ್ಲ, ಹೋಗಿ ಮಾತಾಡ್ಕೊಂಬಂದೆ. ಏನಂದ್ಲು? ಏನ್ ಮಾತಾಡ್ದೆ? ಅವಳಿಗೆಲ್ಲ ಅರ್ಥ ಆಗಂಗೆ ಮಾತಾಡ್ಬಿಟ್ಟು ಬಂದ್ವಿ. ಅದೇ ಅಮ್ಮ, ಏನ್ ಮಾತಾಡ್ದೆ? ಅದೇ ಕಣ್ಲ, ಶ್ರೀಕಂಠ ಬಂಗಾರಮ್ಮನ ಮಗ, ಅವ್ನು ಸಾನೆ ಕೆಟ್ಟವನು, ಅವನಿಂದ ದೂರ ಇರು ಅಂತ ಹೇಳಿ ಬಂದ್ವಿ. ಅದಕ್ಕೆ ಸ್ನೇಹ ಏನಂದ್ಲು? ಒಪ್ಕೊಂಡ್ಲಾ? ಪಾಪ ಕಣ್ಲ, ಹೊಸಿ ಬೇಸರ ಆಯ್ತು, ಕಣ್ಣೀರು ಹಾಕೊಂಡ್ಬಿಟ್ಲು. ಹೌದಾ? ಆಮೇಲೆ ಸಮಾಧಾನ ಮಾಡಿದೆ, ಒಪ್ಕೊಂಡ್ಲಾ? ಮತ್ತೆ ನೀನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಲಮ್ಮ? ಮತ್ತೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ನಾನು ಹೇಳಿದ ಮ್ಯಾಕೆ ಒಪ್ಕೊಳ್ಳೇಬೇಕು. ಯಾರಲ್ಲ ನಾನು? ನಂಜವ್ವ. ನಾನು ಮಾತನ್ನ ಒಪ್ಕೊಳ್ದೆ ಇರ್ತಾಳ? ನೀನು ವಕೀಲ ಆದ್ರೆ ನಾನು ವಕೀಲ ನವ್ವ. ಮಾತಲ್ಲಿ ನನ್ನನ್ನು ಗೆಲ್ಲಕ್ಕಾಯ್ತದ? ಊಟ ಮಾಡುವಾಡ್ತು ಬಾ. ಹಲೋ ಸ್ನೇಹ. ಹಲೋ ಅಣ್ಣಯ್ಯ, ಬಿಸಿ ಇದ್ಯಾ? ಇಲ್ಲ ಸ್ನೇಹ, ಮನೇಲೇ ಇದ್ದೀನಿ. ಓ, ಕೋರ್ಟಿಗೆ ಹೋಗಿಲ್ವಾ? ಇಲ್ಲ, ಬೇಗ ಬಂದೆ. ಹೇಳಿ ಸ್ನೇಹ. ಅದೇ ಅಣ್ಣಯ್ಯ, ನಾನು ಮಾಕ್ ಟೆಸ್ಟ್ಗೆ ಹುಬ್ಳಿಗೆ ಹೊರಟಿದ್ದೆ. ಓ, ಹೊರಟಾ? ಗುಡ್. ಟೆಸ್ಟ್ನ ಚೆನ್ನಾಗಿ ಮಾಡು. ಅಮ್ಮ ಹೇಳಿದ್ದನ್ನ ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಡ, ಎಲ್ಲ ಮರ್ತ್ಬಿಡು. ಅಮ್ಮ ನನ್ನ ಹತ್ರ ಎಲ್ಲ ಹೇಳಿದ್ರು. ಓ, ನಂಜಮ್ಮ ಹೇಳಿದ್ರಾ? ಸದ್ಯ ನಾನೇ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಅನ್ಕೋತಿದ್ದೆ. ನಿನಗೆ ನನ್ನ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು ಅಂತ ಅಮ್ಮ ಹೇಳಿದ್ರು. ಅದು ಆಗ, ಈಗೆಲ್ಲ ಏನಿಲ್ಲ, ಎಲ್ಲ ಸರಿ ಹೋಯ್ತಲ್ಲ. ಹೌದು ಅಣ್ಣಯ್ಯ, ಶ್ರೀ ತುಂಬಾ ಒಳ್ಳೆಯವರು ಅನ್ನೋದನ್ನ ನೀನು ಅರ್ಥ ಮಾಡ್ಕೋತೀಯ ಅಂತ ನನ್ಗೆ ಗೊತ್ತಿತ್ತು. ಈಗಲೂ ನಾನು ಶ್ರೀ ಒಟ್ಟಿಗೆ ಹುಬ್ಳಿಗೆ ಹೋಗ್ತೀವಿ ಅಣ್ಣಯ್ಯ. ಹ್ಞೂ ಅಣ್ಣಯ್ಯ, ಶ್ರೀನೇ ಅವ್ವನ ಹತ್ರ ಮಾತಾಡಿ ಅವನ್ನ ಒಪ್ಸಿದ್ರು ಗೊತ್ತಾ. ಈಗ ಅವ್ವಂಗೆ ಮತ್ತೆ ನಂಜಮ್ಮಂಗೆ ಇಬ್ರಿಗೂ ಒಂದ್ ರೀತಿಲಿ ಓಕೆನೆ. ನೀನೇ ಸ್ವಲ್ಪ ಗುರ್ರ ಅಂತಿದ್ದೆ, ಈಗ ನೀನು ಒಪ್ಕೊಂಡಿಯಲ್ಲ, ನನಗೆ ಖುಷಿನೇ. ನಮ್ಮಮ್ಮ ಏನು ಹೇಳಿದ್ರು ಸ್ನೇಹ? ಅವರು ನಮ್ಮಿಬ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಾ, ಆಮೇಲೆ ಆ ಬಂಗಾರಮ್ಮಂಗೂ ನನ್ ಮೇಲೆ ಕೋಪ ಇದೆ ಅನ್ನೋ ವಿಷಯ ನಂಜಮ್ಮನೂ ಹೇಳಿದ್ರು. ನಮ್ಮಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರ? ಹ್ಞೂ ಅಣ್ಣಯ್ಯ, ನಾನು ಟೆಸ್ಟ್ ಮುಗಿಸ್ಕೊಂಡು ಬಂದ್ಮೇಲೆ ನಿಂಗೆ ಸಿಗ್ತೀನಿ, ನಂಗೆ ವಿಶ್ ಮಾಡು ಅಣ್ಣಯ್ಯ. ಹಲೋ. ಹಾ ಸ್ನೇಹ, ಆಲ್ ದಿ ಬೆಸ್ಟ್ ಹೇಳಲ್ವಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಇದನ್ನ ನನ್ನ ಟೆಸ್ಟ್ಗೆ ಮತ್ತೆ ಪ್ರೀತಿಗೆ ಎರಡಕ್ಕೂ ಅಂತ ತಿಳ್ಕೊತೀನಿ. ಬಾಯ್ ಅಣ್ಣಯ್ಯ. ಫೋನ್ ಮಾಡಿ ತರ್ತಿಲ್ಲ ಅಂತ ಹೇಳ್ಬಿಡ್ಲಾ? ಸುಮ್ಕೆರ್ರಿ, ಪೆದ್ದಂತರ ಆಡ್ಬೇಡಿ. ಅಜಯ್, ತಾತನೇನೋ ಬೈತಿರಂಗೈತೆ, ಯಾಕೆ? ಏನ್ ಮಾಡಿದ್ರು? ಏನು ಇಲ್ಲಪ್ಪ. ತಾತ ಸಪ್ಪಗಾಗೋದ್ರು, ಏನಾಯ್ತು ಹೇಳಿ? ನಾನೇ ಹೇಳ್ತೀನಿ ಕಣವ. ನನ್ನ ಮಗಳ ಜೊತೆ ಫೋನಾಗ ಮಾತಾಡ್ತಿದ್ನಲ್ಲ, ಅವಾಗ
ನನ್ನ ಮೊಮ್ಮಗನ್ಗೆ ಆಟ ಸಾಮಾನು ತಂದೀವಿ ಅಂತ ಹೇಳ್ಬಿಟ್ನಲ್ಲ, ಅದಕ್ಕೆ ಇವಳು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡವಳೆ. ಈಟ್ಗೆಲ್ಲ ಕೋಪ ಮಾಡ್ಕೋತಾರ ಅಜ್ಜೆ. ಮೊಮ್ಮಗ ವಿಡಿಯೋ ಗೇಮ್ ಕೇಳ್ತಾ ಇದ್ದ ಕಣಪ್ಪ, ಹುಟ್ಟಬ್ಬಕ್ಕೆ ಕೊಡ್ಸಕ್ ಆಗ್ಲಿಲ್ಲ. ಈಗ ಅವನು ಕೊಟ್ಟು ಅವ್ನ ಮುಖದಾಗ ಆಗೋ ಸಂತೋಷ ನೋಡಮ್ಮ ಅಂದ್ರೆ ಎಲ್ಲ ಹೇಳ್ಬಿಟ್ಟು ಕೆಡಿಸ್ಬಿಟ್ರು. ಸರಿ ಕಣೆ, ತೆಪ್ಪಾಯ್ತು. ವಯಸ್ಸಾದ್ಮೇಲೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಕ್ಕಿಲ್ಲ. ಏನ್ ಮಾಡೋದು? ಲೇ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊತಾರನೆ. ನೋಡು, ಊರ್ಗ್ ಹೋದ್ಮ್ಯಾಕೆ ಮೈಸೂರು ಸಿಲ್ಕ್ ಸ್ಯಾರಿ. ಏನಾಯ್ತು ಮಿಸ್ಸು? ಯಾಕವ್ವ ನಾವಿಬ್ರು ಕಿತ್ತಾಡ್ತಾ ಇರೋದ್ ನೋಡಿ ನಗ್ತಾ ಇದೀಯಾ? ಅಯ್ಯೋ ಇಲ್ಲ ಇಲ್ಲ ಅಜ್ಜಿ, ನಾನು ಬೇರೆನೇನೋ ಯೋಚನೆ ಮಾಡ್ತಾ ನಗ್ತಿದ್ದೆ. ಅಡ ನಾನು ಬರ್ತೀನಿ. ಸರಿ ಕಲ ಹುಷಾರ್. ಅಡ ಅದನ್ನ ನಿಮಗೆ ನಾನು ಹೇಳ್ಬೇಕು, ಹುಷಾರಾಗಿ ಹೋಗ್ಬನ್ನಿ. ಸಿಸ್ಟರ್, ಪರೀಕ್ಷೆ ಸಂದಕ್ಕೆ ಬರೀರಿ, ಎಲ್ಲ ಒಳ್ಳೇದಾಗ್ಲಿ. ಅಡ ನಾ ಬರ್ತೀನಿ. ಸರಿ ಕಲ. ಬಾಯ್ ಸಿದ್ದೇಶ್. ಇದ್ಯಾಕ್ ಪುರ್ಸಿ ಇಷ್ಟು ಅರ್ಜೆಂಟ್ ಆಗಿ ಮೀಟ್ ಮಾಡು ಅಂದೆ? ನಿನ್ ತಾವ ಒಂದು ಅರ್ಜೆಂಟ್ ವಿಷಯ ಮಾತಾಡ್ಬೇಕು ಕಣವಿ. ನಮ್ಮ ಮಮ್ಮಿ ತಾವನುವೆ ನನ್ನ ಫ್ರೆಂಡ್ ಪುಸ್ತಕ ಕೊಟ್ಬಿಟ್ಟು ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದೀವನಿ. ಏನ್ ವಿಷಯ? ನನ್ಗೆ ಯಾಕೋ ಕಾಳಿ ಮಾವ ಏನಾನ ಎಡ್ವರ್ಟ್ ಮಾಡೋಣ ಅಂತ ಡೌಟ್ ಆಯ್ತದ. ಎಡವಟ್ಟ? ಏನೋ ಹೇಳ್ತಿದ್ಯಾ? ಕಾಳಿ ಮಾವ ನನ್ನ ತವ ಬಂದ್ಬಿಟ್ಟು ಸಾನಕ್ಕ ನಂಬರ್ ಕೇಳ್ದ, ನಾನು ಕೊಡ್ಲಿಲ್ಲ, ಆಟ ಆಡಿಸ್ಬಿಟ್ಟೆ. ಅದಕ್ಕೆ ಸ್ಯಾನೆ ಕೋಪ ಮಾಡ್ಕೊಂಡು ಹೆಂಗಾನ ಸಾನಕ್ಕ ನಂಬರ್ ತಗೋತೀನಿ ಅಂತ ಆಟ ಹಿಡ್ದಿದ್ದ ಕಣವಿ. ನನ್ಗೆ ಯಾಕೋ ತುಂಬಾ ದಿಗ್ಲಾಯ್ತದೆ. ನಮ್ಮ ಮಮ್ಮಿನ ಏನಾದ್ರು ಅವನಿಗೆ ಸಾನಕ್ಕ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡು ಅಂತ ಹೇಳೋಳ ಅಂತ. ಅವನೇನ ನಂಗೆ ಮಾಡಿದ್ರೆ ಅಂತ ಸಹನಕ್ಕಂಗ್ ಮೊದ್ಲೇ ಏಳ್ ಮಾಡ್ಬೇಕು ಕಣವಿ. ಯಾಕಂದ್ರೆ ದೇವಿಪುರದಾಗೆ ಇವ್ರದು ಮಿಸ್ ಅದೆ. ದೇವಿಪುರನ? ದೇವಿಪುರದಾಗೆ ಪುಟ್ಟಕ್ಕನ್ ಮೆಸ್ ಐತೆ. ನಿಮ್ದು ಯಾವುದು? ತಾತ ಇವ್ರದಯ್ಯ ಪುಟ್ಟಕ್ಕನ್ ಮೆಸ್. ಹೌದಾ? ಓಹೋ, ನೀನು ಪುಟ್ಟಕ್ಕನ್ ಮಗಳೇನವಾ? ಹೂ ತಾತ, ನಿಮ್ಗೆ ಅವ್ವ ಗೊತ್ತಾ? ಗೊತ್ತು ಕಣವ. ನಾನು ಕೆಲಸ ಮಾಡ್ತಿದ್ದ ಆ ಸಮಯದಲ್ಲಿ ಪುಟ್ಟಕ್ಕನ್ ಮೆಸ್ನಾಗೆ ಊಟ ಮಾಡ್ತಿದ್ದು. ನನ್ನ ಒಂದ್ ದಿವಸನೂ ಕರ್ಕೊಂಡು ಹೋಗ್ಲಿಲ್ವಲ್ರಿ? ಸುಮ್ ಕುತ್ಕೊಂಡಿರು, ಎಲ್ಲದಕ್ಕೂ ಬಾಯ್ ಆಗ್ತೀನಿ. ಅಲ್ಲವಾ, ನಾನ್ ಕೇಳಿದ್ದಕ್ಕೆ ನೀನೇನು ಹೇಳಲೇ ಇಲ್ಲ. ಹೋಗ್ಲಿ ಬಿಡು, ಪರವಾಗಿಲ್ಲ. ಅಯ್ಯೋ ಅಜ್ಜಿ, ಹಾಗೇನಿಲ್ಲ. ಅದು ನಾನು ಇವರು ಆದ್ರೆ ನಮ್ಗಿನ್ನು ಮದ್ವೆ ಆಗಿಲ್ಲ. ಅಂದ್ರೆ ಮುಂದೆ ಮದುವೆ ಆಗ್ತೀನಿ ಅಂತ ಆಯ್ತು. ಮಗ ಕೈ ಕೊಡು. ಮದುವೆ ಆದ್ಮೇಲೆ 100 ವರ್ಷ ಸಂದಾಗ್ಬೇಡ್ರಿ, ಆಯ್ತಾ? ಅಲ್ಲ, ಮದ್ವೆ ಆಗದೆ ಹಿಂಗ್ ಒಟ್ಟಿಗೆ ಹೋಗ್ತಾ ಇದ್ದೀರಲ್ಲ ಇಬ್ರು, ಪರವಾಗಿಲ್ವೇ? ಅರ್ಥ ಆಗ್ತಿದೆ, ಆದ್ರೆ ನಾನು ಹುಬ್ಳಿಗೆ ಪರೀಕ್ಷೆ ಬರೆಯಕ್ ಹೋಗ್ತಿದ್ದೀನಿ. ಅದಕ್ಕೆ ಇವ್ರು ನನ್ನ ಜೊತೆ ಬರ್ತಿದ್ದಾರೆ ಅಷ್ಟೇ. ಓ ಹೌದೇನೋ?
ಹೇಳ ಮುಂಗ್ಸೆ. ಅಣ್ಣ ನೀನು ಒಸಿ ಹುಷಾರಾಗಿರು. ಹಲೋ, ಹೇಳ. ಅಯ್ಯೋ ಯಾರ ಕಡೆಯವ್ರಂತ ಗೊತ್ತಿಲ್ಲ ಕಣ, ನಿನ್ನ ಒಡೆಯೋದಕ್ಕೆ ಟ್ರೈನ್ ಹತ್ತವ್ರೆ. ನಾನು ಹೋಯ್ತಾ ಕೇಳಿಸ್ಕೊಂಡೆ, ಕಂಟಿ ಕಥೆನ ಮುಗಿಸ್ಬಿಡ್ಬೇಕಂತ ಮಾತಾಡ್ಕತ್ತ ಇದ್ರು. ಯಾವ್ದಕ್ಕ ನೀವು ಒಸಿ ಹುಷಾರಾಗಿರು ಕಣ. The person you're calling is not answering. ಫೋನ್ ರಿಸೀವ್ ಮಾಡ್ತಿಲ್ಲ ಕಣೋ. ಇನ್ನೊಂದ್ಸರಿ ಫೋನ್ ಮಾಡವಿ. ಹಲೋ ಹಲೋ, ಸಹನಾ ಅಕ್ಕ ಇಲ್ವಾ? ಇಲ್ಲ, ಏನ್ ವಿಷಯ? ನಾನು ಸಹನಾ ಅಕ್ಕ ಹತ್ರ ಮಾತಾಡ್ಬೇಕು. ಯಾವಾಗ ನೋಡಿದ್ರು ನೀವೇ ಕಾಲ್ ಪಿಕ್ ಮಾಡ್ತಿರಲ್ಲ. ನೀವು ಇಲ್ಲಾಂದ್ರೆ ಚಿತ್ರ ಅಕ್ಕ. ನಮ್ಮ ಅಕ್ಕ ಎಲ್ಲಿ? ಏನಮ್ಮ ಹಿಂಗ್ ಕೇಳ್ತಿದ್ಯಾ? ನಾನೇನೋ ಬೇಕು ಬೇಕು ಅಂತ ನಿಮ್ಮ ಅಕ್ಕನ ಫೋನ್ನ ಕಿತ್ತಿಟ್ಕೊಂಡಿರೋ ಹಾಗೆ. ನಂಗೂ ಯಾಕೋ ಅದೇ ಡೌಟ್ ಆಗ್ತಿದೆ ಅತ್ತೆ. ತಪ್ಪು ತಿಳ್ಕೊಬೇಡಿ, ಅಕ್ಕನಿಗೆ ಫೋನ್ ಕೊಡ್ತೀರಾ? ಮಾತಾಡ್ಬೇಕು. ಅವಳು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ? ಅದನ್ನ ಅವಳು ಬಂದ್ಮೇಲೆ ಕೇಳು. ಹಲೋ, ಏನಾಯ್ತು ಸುಮಾ? ಫೋನ್ ಕಟ್ ಮಾಡ್ಬಿಟ್ರು. ನನ್ಗೆ ಯಾಕೋ ಭಯ ಆಯ್ತದೆ ಸುಮಾ. ಪಕ್ಕ ಕಾಳಿ ಮಾವ ಫೋನ್ ಮಾಡಿ ಏನಾನ ಎಡ್ಬಟ್ ಮಾಡೇ ಇರ್ತಾನೆ. ಈಗ ಏನ್ ಮಾಡೋದು? ಸ್ನೇಹಕ್ಕ ಬೇರೆ ಊರಲ್ಲಿಲ್ಲ, ಈಗೇನೋ ಮಾಡೋದು. ಲೇ ಕಂಟಿ ಅಣ್ಣ ಹೋದ್ರು. ಇದೇ ಸರಿಯಾದ ಸಮಯ, ಆ ಹುಡುಗಿನ ಎತ್ತಾಕೊಂಡು ಹೋಗಮ್ಮ. ಲೇ ದಡ್ಡ, ಅಲ್ಲಿ ಜನ ಅವ್ರೆ, ಅವಳು ಕೈ ತೊಳ್ಕೊಂಬರಕ್ ಹೋಗ್ಲಿ. ಕ್ಲೋರೋಫಾರ್ಮ್ ಹಾಕಿ ಎತ್ತಾಕೊಂಬರಮ್ಮ. ಅಜ್ಜಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಕೊಡಿ, ನಿಮ್ಮ ತಟ್ಟೆ ಕೊಡಿ. ಇಲ್ಲೇನ ಈ ನನ್ನ ಮಕ್ಕಳ ಮ್ಯಾಗ ಕೈ ಮಡಗಿದ್ರೆ ಪಕ್ಕ ಮೆಸ್ಸಿಗೆ ಗೊತ್ತಾಗೋಯ್ತದೆ.
ಇಲ್ಲಿ ಚಾನೆ ಜನ ಅವ್ರೆ, ಕಮ್ಮಿ ಜನ ಇರೋ ಕಡೆ ಇವ್ರಿಗೆ ವಿಚಾರಿಸ್ಕೊಳ್ಳೋಣ. ಕಂಟಿನ ಹುಡುಗಿನ ದೂರ ಮಾಡೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾನುವೆ ಅದೇ ಕೆಲ್ಸದ ಮ್ಯಾಕೆ ಇವನಿ ಇನ್ ಮ್ಯಾಕೆ ಆ ಹುಡುಗಿ ಕಂಟಿ ತಂಟೆಗೆ ಬರಕಿಲ್ಲ. ಮತ್ತೆ ನೀವು ಏನ್ ಮಾಡಕ್ ಹೊಟ್ಟಿದ್ದೀರಾ? ನಿನ್ಗೂ ಅವರಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅಲ್ವೇ? ಅಲ್ಲ ಅತ್ತೆ, ಅದ್ರಲ್ಲಿ ಆ ಹುಡುಗಿದೇನು ತಪ್ಪಿಲ್ಲ. ನೀನ್ ಹಿಂಗ್ ಪದೇ ಪದೇ ಆ ಹುಡುಗಿನ ವಹಿಸ್ಕೊಂಡ್ ಮಾತಾಡ್ತಿದ್ಯಲ್ಲ, ಆ ಹುಡುಗಿ ನಿನ್ಗೆ ಯೋನ್ ಹಾಕ್ಬೇಕು ಚಂದ್ರು. ಗೊತ್ತಿರವಳ ಏನಿವಮ್ಮ ಮುಖ್ಯವಾದ ಸಮಯದಾಗೆ ಫೋನೇ ತೆಗಿತಾ ಇಲ್ವಲ್ಲ? ಯೋಳ್ ಚಂದ್ರು, ಯಾರ ಹುಡುಗಿ? ಫೋನ್ ತೆಗಿ. ಹಲೋ ಅಮ್ಮೋರೆ, ನಾನು ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ನನ್ ಮ್ಯಾಕೆ ಸಾನೆ ಕೋಪ ಇರ್ತೈತೆ. ಆದ್ರೆ ವಿಷಯ ತುಂಬಾ ಮುಖ್ಯವಾದದ್ದು. ಈಗ ನಿಂತವ ಮಾತಾಡೋದಕ್ಕೆ ಸಮಯ ಇಲ್ಲ ನನ್ಗೆ. ಮಡ್ಗು ಫೋನ್. ಅಮ್ಮೋರೆ, ನಿಮ್ ಮಗನ್ ಬಗ್ಗೆ ಹೇಳ್ಬೇಕು. ಕಂಠಿ ಸಾಹೇಬ್ರ ಬಗ್ಗೆ ಹುಬ್ಳಿಗೆ ಟ್ರೈನ್ ನಾಗ ಹೋಗ್ತಾವ್ರೆ ಅಲ್ಲೂರಾ? ಅಲ್ವ ರಾಮ್ ಅವ್ರೆ, ಕಂಠಿ ಸಾಹೇಬ್ರ ಮೇಲೆ ದಾಳಿ ಮಾಡಕ್ಕೆ ಆಳ್ಗಳನ್ನ ತಯಾರ್ ಮಾಡವ್ರೆ. ಏನೋ? ಹ್ಞೂ ಅವ್ರೆ, ದಾಳಿ ಮಾಡಿಸ್ತಾ ಇರೋರು ಯಾರ್ ಗೊತ್ತಾ? ನಿಮ್ ಮಗನ್ ಜೊತೆ ಅವಳಲ್ಲ, ಅದೇ ಹುಡುಗಿ. ಒಂಟಿಯಾಗಿ ನಿಮ್ ಮಗನ್ ಕರ್ಸ್ಕೊಂಡು ಅವ್ರ ಕಥೆನ್ ಮುಗ್ಸಕ್ಕೆ ಪ್ಲಾನ್ ಮಾಡವಳೆ. ಇದನ್ನೇ ನಿಮ್ಗೆ ಹೇಳ್ಬೇಕಿತ್ತು ಅಮ್ಮವ್ರೆ. ಮುಂದೊಂದು ನೀವು ನೋಡ್ಕೊಳ್ಳಿ. ಅವಳ ಪುಟ್ಟಕ್ಕನ ಮಗಳು ಅಂತ ಗೊತ್ತಾದ್ಮ್ಯಾಕ ಐತೆ ಒಳಗ್ ಹಬ್ಬ. ಅಲೋ ಬೈರ, ಆ ಹುಡುಗಿಯಿಂದ ನಮ್ ಕಂಟಿಗೆ ಅಪಾಯ ಆಯ್ತಂತೆ. ಅವಳು ಆಳ್ಗಳನ್ನ ಕರೆಸಿ ಕಂಟಿ ಮ್ಯಾಕೆ ದಾಳಿ ಮಾಡಕ್ ಹೊಂಟವಳೆ. ಏನಾನ ಆಗ್ಲಿ ಬೈರ, ಆ ಹುಡುಗಿನ ಮಾತ್ರ ಬಿಡಬಾರ್ದು. ಎತ್ತಕೊಂಡ ಬಾ. ಆದ್ರೆ ನಮ್ ಕಂಟಿಗೆ ಏನೂ ಆಗ್ಬಾರ್ದು. ಪುಟ್ಟಕ್ಕ, ಬನ್ನಿ ಅಮ್ಮವ್ರೆ, ಬನ್ನಿ ಕೂತ್ಕೊಳ್ಳಿ.
ಯೋನ್ ಪುಟ್ಟಕ್ಕ ಸ್ಯಾನೆ ದಿವಸ ಆದ್ಮೇಲೆ ಗೆಪ್ತಿ ಮಾಡ್ಕೊಂಬಿಟ್ಟಿದ್ಯಾ ಮುಖ್ಯವಾದ ವಿಷಯನಾ ಬಾಬಾ ಅದ್ಯೋಟ್ ಬಿಸಿಲು ಪುಟ್ಟಕ್ಕ ಕುಡಿಯೋಕೆ ಏನಾನ ಕೊಡ್ತೀಯಾ ಇರಿ ಮಜ್ಜಿಗೆ ತಕ್ಕ ಬರ್ತೀನಿ ಅಬ್ಬಬ್ಬಾ ಅದೇನೇನ್ ಚಿಂತೆ ಇತ್ತೋ ನೀನ್ ಕೊಟ್ಟು ಮಜ್ಜಿಗೆ ಕುಡ್ದು ಒಂದೇ ಗುಟಕ್ನಾಗ ಎಲ್ಲ ಮಾಯವಾಗೋಯ್ತು ನೋಡು ಪುಟ್ಟಕ್ಕ. ಅದ್ಯಾಕೆ ಹಂಗೆ ನಿಂತ್ಕೊಂಡಿದೀಯಾ? ಕುಂತ್ಕೋ ಪುಟ್ಟಕ್ಕ. ಏಳ್ ಪುಟ್ಟಕ್ಕ, ಅದ್ಯೋನ್ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ. ಆದ್ರೆ ಪ್ರತ್ಯೇಕಿತನು ನಿಮ್ ತಾವ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ, ಏನಾರ ಒಂದು ಅಡ್ಡಿ ಆಯ್ತಿತ್ತು. ನೀವ್ ಯಾವ ಹುಡುಗಿನ ನಂಜಮ್ಮನ ಕಡೆಯವಳು ಅಂದ್ಕೊಂಡಿದಿರೋ ಅವಳೆ ನನ್ನ 2ನೇ ಮಗಳು. ಸ್ನೇಹ. ಅವಳ ಹೆಸರು ಸ್ನೇಹನಾ? ಫೋಟೋದಾಗ ಅವಳಲ್ಲ, ಅವಳೇ. ಯಾವತ್ತೂ ನಿಮಗ್ ಕೆಟ್ಟದ್ ಬಯಸಕ್ಕಿಲ್ಲ. ಮಗಳು ಆಟಯ್ಯ. ಆದ್ರೆ ನಿನ್ ಮಗಳು ನನ್ ಮಗನ್ ಜೊತೆ ಇದೆಲ್ಲ ನಂಜವನ ಆಟ ಪುಟ್ಟಕ್ಕ. ನಂಗೆ ಹೀಗೆಲ್ಲ ಅರ್ಥ ಆಯ್ತೈತೆ. ಕಂಟಿ ನನ್ ಮಗ ಅನ್ನೋ ಇಸ್ಯನ ಅವಳದ್ ಹೆಂಗೋ ಮಾಡಿ ಮುಚ್ಚಾಕೋಳೆ. ನನ್ ಮಗ ಕಂಟಿ ಸ್ಯಾನೆ ಒಳ್ಳೆಯವನು ಪುಟ್ಟಕ್ಕ. ಆದ್ರ ನಂಜವನ್ ಕೈಗೆ ಸಿಕ್ಕಾಕೊಂಡು ನಮ್ಮಿಬ್ರು ಮಕ್ಕಳು ತ್ಯಪ್ದಾರಿ ಹಿಡಿತಾವ್ರೆ ಅನ್ಸ್ತೈತೆ. ನಿನ್ ಮಗಳಿಗೆ ಯೋನು ಆಗಾಕಿಲ್ಲ ಪುಟ್ಟಕ್ಕ. ಅವಳು ಹುಬ್ಳಿಗೆ ಪರೀಕ್ಷೆ ಬರೆಯಕ್ ಹೋಯ್ತಾವಳೆ ಅಂತ ಹೇಳ್ದಲ್ವಾ? ಅವಳು ಪರೀಕ್ಷೆ ಬರೀತಾಳೆ, ದಿಗ್ಲು ಬೀಳ್ಬೇಡ. ಅಳಬೇಡ ಪುಟ್ಟಕ್ಕ. ಆದ್ರೆ ನಿನ್ನಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕು ಪುಟ್ಟಕ್ಕ. ಹೇಳಿ ಅಮ್ಮರೆ, ಹೇಳಿ. ನೀವು ಯೋನ್ ಕೇಳಿದ್ರು ನಾನು ಮಾಡ್ತೀನಿ. ನಿನ್ ಮಗಳ ಮದ್ವೆ ಸಮಯದಾಗೆ ನಾನ್ ದುಡ್ಡು ಕೊಟ್ಟಾಗ ಈ ಋಣನ ಹೆಂಗ್ ತೀರ್ಸೋದೋ ಗೊತ್ತಿಲ್ಲ ಅಂತ ಹೇಳಿದ್ಯಲ್ಲ. ಈಗ ಅದಕ್ಕೆ ಸಮಯ ಬಂದೈತೆ. ನನಗ್ ಮಾತು ಕೊಡು ಪುಟ್ಟಕ್ಕ. ಇನ್ಮ್ಯಾಕೆ
ಯಾವುದೇ ಕಾರಣಕ್ಕೂ ನಿನ್ನ ಮಗಳು ನನ್ನ ಮಗನ ಭೇಟಿಯಾಗಕೂಡ್ದು, ಅವನ್ ತವ ಮಾತಾಡ್ಕೂಡ್ದು. ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ನಂಟು ಉಳಿಬೇಕು ಅಂದ್ರೆ ನನ್ನ ಮಗ ನಿನ್ನ ಮಗಳು ದೂರ ಆಗ್ಲೇಬೇಕು. ನನಗ್ ಮಾತು ಕೊಡು ಪುಟ್ಟಕ್ಕ. ನನ್ನ ಪಿರಾಣ ಕೇಳಿದ್ರು ಒಂದ್ ಕ್ಷಣನೂ ಯೋಚನೆ ಮಾಡಕ್ಕಿಲ್ಲ. ಏನಾಯ್ತು ಸುಮಾ? ಬಾವಾ ಅದು ಕಾಳಿ ಮಾವ ನನ್ನ ತವ ಬಂದ್ಬಿಟ್ಟು ಸಹನಕ್ಕ ನಂಬರ್ ಕೇಳ್ದ, ನಾನು ಕೊಡ್ಲಿಲ್ಲ. ನಮ್ಮ ಮಮ್ಮಿನೇನಾದ್ರು ಅವನಿಗೆ ಸಹನಕ್ಕ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡು ಅಂತ ಹೇಳೋಳ ಅಂತ. ಅವಳು ತುಂಬಾ ಬೇಜಾರಲ್ಲಿದ್ಲು ಬಾವಾ. ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಪಕ್ಕ ಈಗ್ಲೂ ಅವರೇ ಫೋನ್ ತೆಗಿತಾರಲ್ವೇ ನವಿ? ಹಲೋ, ಹೇಳೋ ಮುಳ್ಳಿ. ಅಮ್ಮ ಸಹನ ಅವರಲ್ಲಿ? ಇದೇನು ಎಲ್ರೂ ಫೋನ್ ಮಾಡಿ ಅವಳನ್ನೇ ಕೇಳ್ತಾ ಇದಾರಲ್ಲ. ಹಲೋ ಅಮ್ಮ. ಏನಾಯ್ತು? ಸಹನನ್ ಯಾಕೆ ಕೇಳ್ತಿದ್ಯಾ? ಅಮ್ಮ ಇರಮ್ಮ ಸುಮ್ನೆ. ನಾನು ಸಹನ ಹತ್ರ ಮಾತಾಡ್ಬೇಕು, ಫೋನ್ ಕೊಡು. ಅಮ್ಮನ್ನ ಏಕವಚನದಲ್ಲಿ ಮಾತಾಡ್ತೀಯ? ಅವಳು ನಿನಗೆ ಸಹನ ಅವರಾ? ಅಮ್ಮ ಮಾತು ಯಾಕೆ ಬದಲಾಯಿಸಿದ್ಯಾ? ನಾನು ಸಹನ ಹತ್ರ ಮಾತಾಡ್ಬೇಕು, ಫೋನ್ ಕೊಡಿದ್ರೆ ಕೊಡಕ್ಕಾಗಲ್ವಾ?